ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರದ ಕೆಳದಿರಾಣಿ ಚೆನ್ನಮ್ಮ ವೃತ್ತದಲ್ಲಿ ಕನ್ನಡ ರಾಜ್ಯೋತ್ಸವ ಸಾಧಕರಿಗೆ ಸನ್ಮಾನ. ನಾಡು ನುಡಿ ರಕ್ಷಣೆಗೆ ಸರ್ಕಾರ ಕಟಿಬದ್ಧವಾಗಿದೆ ಎಂದ ಸಚಿವ ಮಧು ಬಂಗಾರಪ್ಪ. ಸಾಗರದಲ್ಲಿ ಟ್ಯಾಗೋರ್ ಕಲ್ಚರಲ್ ಕಾಂಪ್ಲೆಕ್ಸ್ಗೆ 5 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದ ಶಾಸಕರು. ರಾಮಕೃಷ್ಣ ಶಾಖವಲ ಶಾಲೆಯಲ್ಲಿ ಪ್ರತಿಭಾ ಪ್ರದರ್ಶನ, ಶ್ರೀಗಳಿಗೆ ಸನ್ಮಾನ. ಶಿಕ್ಷಣದ ಬಗ್ಗೆ ಆಸಕ್ತಿ ವಹಿಸಲು ಶ್ರೀಗಳ ಕರೆ. ಶಿಕ್ಷಣದ ಜೊತೆ ಸಂಸ್ಕಾರ ನಮ್ಮ ಧ್ಯೇಯ ಎಂದ ದೇವರಾಜ್. ಮಾಜಿ ಯೋಧರ ಟ್ರಸ್ಟ್ನಿಂದ ವಿವಿಧ ಬೇಡಿಕೆಗೆ ಒತ್ತಾಯಿಸಿ ಮನವಿ. ಈಗ ಸುದ್ದಿಯ ವಿವರ. ಕನ್ನಡ ನಾಡು ನುಡಿ ಸದೃಢಗೊಳಿಸುವ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗಟ್ಟಿನ ಪ್ರಯತ್ನ ನಡೆಸಬೇಕು. ಕನ್ನಡ ಭಾಷೆ ಉಳಿದರೆ ಕನ್ನಡ ನಾಡಿನ ಅಸ್ತಿತ್ವ ಉಳಿಯುತ್ತದೆ ಎಂದು ಸಚಿವ ಮಧು ಬಂಗಾರಪ್ಪ ತಿಳಿಸಿದರು. ಸಾಗರದ ರಾಣಿ ಚೆನ್ನಮ್ಮಾಜಿ ವೃತ್ತದಲ್ಲಿ ಶನಿವಾರ ಕೆಳದಿರಾಣಿ ಚೆನ್ನಮ್ಮಾಜಿ ನಾಗರಿಕ ವೇದಿಕೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಬೇಟಾಕಪ್ಪ, ಸೈಯದ್ ಇಕ್ಬಾಲ್ ಸಾಬ್, ಮಾರುತಿ, ಡಾಕ್ಟರ್ ವಿಕ್ರಮ್ ಅವರನ್ನು ಸನ್ಮಾನಿಸಲಾಯಿತು. ವೇದಿಕೆ ಅಧ್ಯಕ್ಷ ನಾರಾಯಣಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ರವೀಂದ್ರ ಸಾಗರ್, ಅನ್ವರ್ ಬಾಷಾ, ಶಂಕರ್ ಅಳ್ವಿಕೋಡಿ, ಮಧುಮಾಲತಿ, ಲಲಿತಮ್ಮ, ಕಲಸಿ ಚಂದ್ರಪ್ಪ, ಹೊಳೆಯಪ್ಪ, ಎಲ್ ಚಂದ್ರಪ್ಪ, ಪ್ರೇಮ್ ಸಿಂಗ್, ತಾರಾಮೂರ್ತಿ, ಲಕ್ಷ್ಮಣ್ ಸಾಗರ್, ಮದನ್ ಸಿಂಗ್, ಗಣಪತಿ ಮಂಡಗಳಲ್ಲಿ, ಕೇಶವ್ ಕಾಮತ್ ಇನ್ನಿತರರು ಹಾಜರಿದ್ದರು. ನಂತರ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ನಾನು ಹೆಚ್ಚು ಭಾಷಣ ಮಾಡೋದಕ್ಕೆ ಹೋಗುದಿಲ್ಲ. ಕನ್ನಡವನ್ನ ಉಳಿಸ್ತಕ್ಕಂಥ ವ್ಯವಸ್ಥೆಯಲ್ಲಿ ಇಂಥ ಕಾರ್ಯಕ್ರಮದಲ್ಲಿ ಯಾವಾಗಲೂ ಕೂಡ ಇಡೀ ರಾಜ್ಯದಲ್ಲಿ ಎಲ್ಲ ಹಳ್ಳಿಯಲ್ಲೂ ಕೂಡ ಬಹಳ ವಿಜೃಂಭಣೆಯಿಂದ ನಮ್ಮ ಕನ್ನಡ ತಾಯಿ ಭುವನೇಶ್ವರಿಯನ್ನ ಏನು ಪ್ರಾರ್ಥನೆ ಮಾಡಿ ಅವರ ಆಶೀರ್ವಾದವನ್ನು ಪಡೆದು ಕನ್ನಡವರು ಏನಾದ್ರು ಉಳಿದಿದೆ ಅಂತ ಹೇಳಿದ್ರೆ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಯಾರು ತಾವು ರಾಜ್ಯ ಮಟ್ಟದಲ್ಲಿ ಎಲ್ಲ ಕಡೆ ನೀವು ಮಾಡ್ತೀರಿ. ಇದು ಒಂದು ಕನ್ನಡಿಗರಿಗೆ ಒಂದು ಪ್ರೇರಣೆ ಮತ್ತು ಒಂದು ಶಕ್ತಿ, ಒಂದು ಮಾರ್ಗದರ್ಶನ, ಕನ್ನಡವನ್ನು ಉಳಿಸಿ ಬೆಳೆಸ್ತಕ್ಕಂಥ ಒಂದು ಹಾದಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದಕ್ಕೆ ನಿಮ್ಗೆಲ್ಲರಿಗೂ ಕೂಡ ವಿಶೇಷವಾಗಿ ನಮ್ಮ ಸರ್ಕಾರದ ವತಿಯಿಂದನೂ ಕೂಡ ನಿಮಗೆ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೆಚ್ಚು ಕೂತಕ್ಕೆ ಆಯ್ತು ಬರ್ತೀನಿ, ಮನೆಯೋ ಮಾರಾಯ, ಹೆಚ್ಚು ಮಾತಾಡೋದಿಲ್ಲ. ಇದಕ್ಕಿಂತ ಮುಂಚೆ ಬಹಳ ಚೆನ್ನಾಗಿ ಅವ್ರು ಉಡುಪಿಯವರು, ಅವ್ರ ಗ್ರೂಪ್ ಹೆಸರು ಗೊತ್ತಾಗ್ಲಿಲ್ಲ ನನಗೆ, ಕಲಾಮಯ, ಬಹಳ ಚೆನ್ನಾಗಿ ಅವರು ಒಂದು ಅದ್ಭುತವಾಗಿ ಸುಮಾರು 6:30ಯಿಂದ ಅವರು ಶುರು ಮಾಡಿದ್ದಾರೆ ಅಂತ ಹೇಳಿದ್ರು. ಬಹಳ ಒಂದು ಜನಪದವನ್ನ, ಆಮೇಲೆ ಸ್ವಲ್ಪ ನಮ್ಮ ಬಯಸಿಗಿ ವಾತಾವರಣವನ್ನ ಕೊಡ್ತಾ ಇದ್ದಾರೆ. ನಾವು ಉಡುಪಿ ಮಂಗಳೂರು ಕಡೆ ಇರ್ಲಿಲ್ಲ, ಅದು ನಮ್ಮ ಕಡೆಗೆ ಇರ್ತಕ್ಕಂಥ ವಾತಾವರಣವನ್ನ ನಮಗೆ ಅದನ್ನ ಎಚ್ಚರ ಮಾಡಿದ್ದಾರೆ. ನಮ್ಮ ಒಂದು ಕಲೆಯನ್ನ ಉಳಿಸ್ತಕ್ಕಂಥ ಕೆಲಸ ಅವ್ರು ಏನು ಸಂಗಡಿಗಳನ್ನ ನೀವೆಲ್ಲರೂ ಕೂಡ ಕರೆಸಿ ಇವತ್ತೆಲ್ಲ ಕನ್ನಡಿಗರೇ ಒಂದು ಆ ರಸಮಂಜಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಅವ್ರಿಗೂ ಕೂಡ ಅವಕಾಶವನ್ನು ಕೊಟ್ಟು, ಅವ್ರಿಗೂ ಗೌರವ ಕೊಟ್ಟು, ಅವ್ರಿಗೂ ಕೂಡ ಒಂದು ಅವರ ಒಂದು ಏನು ಕಾರ್ಯಕ್ರಮನ ತಮಗೆ ಕೊಟ್ಟಿದ್ದಾರೆ ಅದನ್ನು ಕೂಡ ಅದ್ರ ಜೊತೆಗೆ ಈಗ ನಮ್ಮ ಈ ಕಾರ್ಯಕ್ರಮ ಆದ್ಮೇಲೆ ಅಜಯ್ ವಾರಿಯರ್ಸ್ ಅವರು ಜಿ ಟಿವಿಯ ಅಜಯ್ ವಾರಿಯರ್ಸ್ ಮತ್ತು ಅವರೆಲ್ಲರೂ ಸ್ನೇಹಿತರು ಏನ್ ಕರೆದಿದ್ದೀರಿ ಅದು ಕಾರ್ಯಕ್ರಮ ಒಳ್ಳೆ ಚೆನ್ನಾಗಿ ನಡೀಲಿ. ನಾನು ಬೆಳಗ್ಗೆನೆ ಹೊರಡಬೇಕಾಗಿತ್ತು, ಆದ್ರೆ ತೀರ್ಥಹಳ್ಳಿ ಸ್ವಲ್ಪ ಲೇಟ್ ಆಯ್ತು. ಆಮೇಲೆ ನಾನೇ ಫೋನ್ ಮಾಡಿದೆ. ಪಾಪ ನಮ್ಮ ಎಲ್ಲ ಅಧ್ಯಕ್ಷರು ಎಲ್ಲರೂ ಕೂಡ, ನೀವು ಗೋಪಾಲಣ್ಣ ನೀವು ಅಲ್ಲಿಗೆ ಕಳಿಸ್ಬಿಟ್ಟಿದ್ದೀರಿ ನಿನ್ನೆ. ನಾ ಹೇಳಿದ್ರೆ ಏನ್ ಪರವಾಗಿಲ್ಲ, ನಾನು ಏನಾದ್ರು ಇದ್ದಿದ್ರೆ ಬರ್ತೀನಿ, ಬರಕ್ ಆಗಲ್ಲ ಅಂದಿದ್ರೆ. ಇದು 2ನೇ ವರ್ಷದ ಒಂದು ಕನ್ನಡ ರಾಜ್ಯೋತ್ಸವನ ಮಾಡೋ ಮೂಲಕ ಈ ಭಾಗದಲ್ಲಿ ಒಂದು ಸಂಘಟನೆಯ ಶಕ್ತಿಯನ್ನು ಇವತ್ತು ನಮ್ಮ ರಾಣಿ ಚೆನ್ನಮ್ಮಾಜಿ ನಾಗರಿಕ ವೇದಿಕೆ ಅಧ್ಯಕ್ಷರ ನೇತೃತ್ವ ತಂಡ ಮಾಡಿದೆ. ಖುಷಿಯಾಗುತ್ತೆ. ಯಾವ ಕನ್ನಡದ ಇವತ್ತು ನವೆಂಬರ್ ತಿಂಗಳಲ್ಲಿ ಕನ್ನಡ ನಾಡಿಗಾಗಿ, ಕನ್ನಡಕ್ಕೋಸ್ಕರ ಬಹುಶಃ ಮೂಲೆ ಮೂಲೆಯ ಆಟೋ ಚಾಲಕರಿಂದ ಶುರುವಾಗುತ್ತೆ. ನಿಜವಾದ ಕನ್ನಡದ ಹೋರಾಟ ಮಾಡೋರು ಶುರುವಾಗೋದು ಆಟೋ ಚಾಲಕರು, ಆನಂತರ ಶುರುವಾಗೋದು ಬೇರೆಯವರೆಲ್ಲ ಶುರುವಾಗ್ತಾರೆ. ಅಂತ ಆಟೋ ಚಾಲಕರಿಗೆ ನಾವು ನಿಜವಾಗ್ಲೂ ಒಂದು ಸಲ್ಯೂಟ್ ಹೊಡಿಲೇಬೇಕಾದ್ರಪ್ಪ, ದೊಡ್ಡ ಚಪ್ಪಳ ಬರಬೇಕು, ಸಂಘಟನೆ ಕೊಡ್ತಾರೆ. ಅದಾದ ನಂತರ ಈ ರಾಜ್ಯದಲ್ಲಿ ಕನ್ನಡ ಸಂಘಟನೆಗಳನ್ನು ಮಾಡಿಕೊಂಡು ರಾಜ್ಯದ ಗಡಿ ಭಾಗದಲ್ಲಿ ಅನ್ಯಾಯ ಆದಂತ ಸಂದರ್ಭದಲ್ಲಿ ನಾವು ಇವತ್ತು ಕನ್ನಡಿಗರ ಪರವಾಗಿ ಇರ್ತಂತ ಒಂದು ಕೆಲವು ಸಂಘಟನೆಗಳಿದ್ದಾರಲ್ಲ, ಅವರು ಸಹ ಕನ್ನಡವನ್ನು ಉಳಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ನಿಜವಾಗ್ಲೂ ಬೆಳಗಾವಿಯಲ್ಲಂತ ಇವತ್ತು ಮರಾಠಿಗರಿರ್ಬೋದು, ಕಾಸರಗೋಡು ಇರ್ಬೋದು, ಹೊಸೂರು ಇರ್ಬೋದು, ಆ ಭಾಗದಲ್ಲಿ ಕನ್ನಡಕ್ಕೆ ಅನ್ಯಾಯ ಆದಂತ ಸಂದರ್ಭದಲ್ಲಿ
ಅವರೆಲ್ಲರೂ ತಮ್ಮ ಧ್ವನಿಯನ್ನ ಕೊಡುವ ಮೂಲಕ ಕೈ ಎತ್ತುವ ಮೂಲಕ ಕನ್ನಡಕ್ಕಾಗಿ ಹೋರಾಟ ಮಾಡುವಂತ ವ್ಯಕ್ತಿಗಳಾಗಿದ್ದಾರೆ. ಬಂಧುಗಳೇ, ಇಷ್ಟೇ ಹಿಂದಿನ ವರ್ಷ ಸುವರ್ಣ ಸಂಭ್ರಮವನ್ನು ಆಚರಿಸುವ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರ ಇಡೀ ರಾಜ್ಯದಲ್ಲಿ ಸುವರ್ಣ ರಥವನ್ನು ತೆಗೆದುಕೊಂಡು ಹೋಗಿ ಇಡೀ ತಾಲೂಕಿನಾದ್ಯಂತ ಬಂದು ಸಾಗರಕ್ಕೂ ಬಂದಿದೆ. ಆ ಸಂಭ್ರಮ ಇಡೀ ರಾಜ್ಯದ ಜನರಿಗೆ ಗೊತ್ತಾಗಬೇಕು. ಯಾವ ಮೈಸೂರು ಪ್ರಾಂತ್ಯ ನಂತರ ಇವತ್ತು ಕರ್ನಾಟಕ ಆದ ನಂತರ ಇವತ್ತು 50 ವರ್ಷ ತುಂಬಿದ ಇದರಲ್ಲಿ ಬಹುಶಃ ನಿಮಗೆ ಗೊತ್ತಿರಬಹುದು, ಭುವನೇಶ್ವರಿ ತಾಯಿ ನಮ್ಮ ಸಿದ್ದಾಪುರದ ಭುವನಗಿರಿಯಲ್ಲಿದ್ದಾರೆ. ಹಾಗೆ ಕರ್ನಾಟಕ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ವಿಧಾನಸೌಧದಲ್ಲೂ ಸಹ ಒಂದು ಭುವನೇಶ್ವರಿಯನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಇದು ಕನ್ನಡಿಗರಿಗೆ ಸಿಕ್ಕಿರುವಂತ ಕೀರ್ತಿ ಅಂತ ನಾವು ತಿಳ್ಕೊಂಡಿದ್ದೀರಿ ಬಂಧುಗಳು ಇವತ್ತು. ಹಾಗಾಗಿ ತಾಯಿ ಭುವನೇಶ್ವರಿಯ ಆಶೀರ್ವಾದವನ್ನು ಪಡೆಯುವ ಮೂಲಕ ಬಹಳ ಎಷ್ಟು ಜನ ನೋಡಿದಿರೋ ಗೊತ್ತಿಲ್ಲ, ತಾಯಿ ಭುವನೇಶ್ವರಿ ಭುವನಗಿರಿ ಬೆಟ್ಟದಲ್ಲಿ 800 ವರ್ಷಗಳ ಹಳೆಯದಾದಂಥ ಒಂದು ದೇವಸ್ಥಾನ, ಬಹಳ ಚಂದವಾದ ದೇವಸ್ಥಾನ ಇದೆ. ಬಹಳ ಜನ ನೋಡ್ಲಿಕ್ಕಿಲ್ಲ, ಬಹುಶಃ ಬಹಳಷ್ಟು ನೋಡಿದರೆ ಗೊತ್ತಿಲ್ಲ. ಆದರೆ ಇಲ್ಲಿ ಈ ಒಂದು ಸಾಗರ ಕ್ಷೇತ್ರದಲ್ಲಿ ಇದೇ ಸ್ಥಳದಲ್ಲಿ ಈಗಾಗಲೇ ಟೆಂಡರ್ ಆಗಿದೆ. ರಾಣಿ ಚೆನ್ನಮ್ಮನ ಪುತ್ಥಳಿಯಲ್ಲಿ ಬರುತ್ತೆ ಇಲ್ಲಿ, ಅದು ಈಗಾಗಲೇ ಅದು ಮಾಡ್ಲಿಕ್ಕೆ ಕಳಿಸಿದೀವಿ. ಇಲ್ಲೇ ಒಂದು ಸರ್ಕಲ್ ಅಲ್ಲಿ ಇಲ್ಲಿ ಈಗಾಗಲೇ ಬಸ್ ಸ್ಟ್ಯಾಂಡ್ ಶಂಕುಸ್ಥಾಪನೆ ಮೊನ್ನೆ ಮಾಡಿದ್ದೀವಿ. ಒಂದು ಸುಂದರವಾದಂತ ಬಸ್ ಸ್ಟ್ಯಾಂಡ್ ಬರುತ್ತೆ ಇಲ್ಲಿ. ಆ ನಂತರ ಅಲ್ಲಿ ನಮ್ಮ ರಾಣಿ ಚೆನ್ನಮ್ಮರ ಒಂದು ವಿಗ್ರಹ ಬರುತ್ತೆ, ಅದು ಬಹಳ ಚೆನ್ನಾಗಿ ಮಾಡಿಸುತ್ತಾ ಇದೀವಿ. ಒಟ್ಟಿನಲ್ಲಿ ಈ ಸರ್ಕಲ್ಗೆ ಒಂದು ಭವ್ಯವಾದಂತ ಒಂದು ಟಚ್ ಕೊಡ್ತೀವಿ. ಇಲ್ಲಿ ಬಹಳ ಚೆನ್ನಾಗಿರುತ್ತೆ. ಹೈಮಾಸ್ಟ್ ಲೈಟ್ ಇದೆಲ್ಲ ಇನ್ನೂ ದೊಡ್ಡದು ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅಗಲೀಕರಣವನ್ನು ಮಾಡಿ ಈಗಾಗಲೇ ಈ ಕಡೆ ರಸ್ತೆ ಮಾಡಿ ಲೈಟಿಂಗ್ ಶುರು, ಈಗ ನಾಳ್ನಾಡದಲ್ಲಿ ಲೈಟಿಂಗ್ ಶುರುವಾಗಿದೆ. ಸಾಗರದ ಪ್ರಸಿದ್ಧವಾದಂತ ಮಾರಿ ಜಾತ್ರೆ ಬರೋದ್ರಿಂದ ನಾವೆಲ್ಲ ಮಕ್ಕಳಿಗೆ ನೀಡುವ ಶಿಕ್ಷಣ ಅವರನ್ನು ಸಾಕ್ಷರರನ್ನಾಗಿಸುವ ಉದ್ದೇಶ ಮಾತ್ರ ಹೊಂದಿರದೆ ಅವರನ್ನು ಸುಶಿಕ್ಷಿತರಾಗುವಂತೆ ಮಹಾನ್ ಉದ್ದೇಶ ಹೊಂದಿರಬೇಕು ಎಂದು ಐರ್ಲೆಂಡ್ ರಾಮಕೃಷ್ಣ ವೇದಾಂತ ಕೇಂದ್ರದ ಶ್ರೀ ಶಾಂತಿ ವೃತ್ತಾನಂದ ಜಿ ಸ್ವಾಮೀಜಿ ತಿಳಿಸಿದರು. ಸಾಗರ ತಾಲೂಕಿನ ಎಮ್ಮೆಲ್ಹಳ್ಳಿಯಲ್ಲಿ ಭಾನುವಾರ ರಾಮಕೃಷ್ಣ ವಸತಿ ವಿದ್ಯಾಲಯದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಾ ಪ್ರದರ್ಶನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡುತ್ತಿದ್ದರು. ವೇದಿಕೆಯಲ್ಲಿ ಶಿವಮೊಗ್ಗ ದೊಡ್ಡಮ್ಮ ದೇವಿ ಉಪನ್ಯಾಸಕ ಶ್ರೀ ಸಿದ್ದಪ್ಪಾಜಿ ಅವರು, ರಾಣಿಬೆನ್ನೂರು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಸ್ವಾಮಿ ಪ್ರಕಾಶಾನಂದ ಜಿ ಸ್ವಾಮೀಜಿ, ಮುಖ್ಯ ಶಿಕ್ಷಕಿ ಸರಿತಾ ಡಿಎಸ್ ಹಾಜರಿದ್ದರು. ಚಿರಂತನ್ ಕುಮಾರ್ ಮತ್ತು ಸಂಗಡಿಗರು ಪ್ರಾರ್ಥಿಸಿದರು. ಸರಿತಾ ದೇವರಾಜ್ ಸ್ವಾಗತಿಸಿದರು. ಮನ್ಸೂರ್ ಅಭಿನಂದನಾ ಪತ್ರ ವಾಚನೆ ಮಾಡಿದರು. ಹುಚ್ಚಪ್ಪ ವಂದಿಸಿದರು. ಪೂಜ್ಯ ಸ್ವಾಮಿ ಪ್ರಕಾಶಾನಂದ ಮಹಾರಾಜ್ ಅವರಿಗೆ ಭಕ್ತಿಪೂರ್ವಕವಾದ ಪ್ರಣಾಮ ಸಲ್ಲಿಸ್ತಾ, ಪೂಜ್ಯ ಶ್ರೀ ಸಿದ್ದಪ್ಪಾಜಿ ಗುರುಜಿ ಅವರಿಗೆ ನಮಸ್ಕಾರ ಸಲ್ಲಿಸ್ತಾ, ಪ್ರೀತಿಯ ದೇವರಾಜ್ ಸರ್ ಹಾಗೂ ಸವಿತಾ ಮೇಡಮ್ ಹಾಗೂ ಎಲ್ಲ ಅಧ್ಯಾಪಕೇತರ ವೃಂದದವರೇ ಹಾಗೂ ನನ್ನ ನೆಚ್ಚಿನ ಯುವ ಭಾರತೀಯರೇ ಹಾಗೂ ಪೋಷಕರೇ, ಪ್ರಾಯಶಃ ನೀವೀಗಾಗಲೇ ಕೇಳಿದ ಹಾಗೆ ರಾಷ್ಟ್ರ, ರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಟೇಟ್, ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಲೆವೆಲ್ ಹಲವಾರು ವೇದಿಕೆಗಳನ್ನ ಕಂಡಿದ್ದೇನೆ. ಹಲವಾರು ಮಾನವೀಯರ ಜೊತೆ ಮಾತನಾಡುವಂತಹ, ವೇದಿಕೆಯನ್ನು ಹಂಚಿಕೊಳ್ಳುವಂತಹ ಇಲ್ಲ ಉಪನ್ಯಾಸಗಳನ್ನ ನೀಡುವಂತಹ ಸದವಕಾಶ ಭಗವಾನ್ ಶ್ರೀ ರಾಮಕೃಷ್ಣ ಕೃಪೆಯಿಂದ ನನಗೆ ಸಿಕ್ಕಿದೆ ಹಲವಾರು ಬಾರಿ. ಆದ್ರೆ ಇವತ್ತಿನ ದಿವಸ, ಇಂದಿನ ದಿವಸ ಒಂದು ವಿಶೇಷ ದಿವಸ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ನಾನು ಓದಿದಂತಹ ಶಾಲೆಯಲ್ಲೇ ಒಬ್ಬ ವಿದ್ಯಾರ್ಥಿಯಾಗಿ ಜ್ಞಾನದ ಕೆಲವು ಭಾಗಗಳನ್ನ ಇಲ್ಲ ಜ್ಞಾನದ ಸರೋವರದಿಂದ ಕೆಲವು ಬಿಂದುಗಳನ್ನ ಸೇರಿಸಲಿಕ್ಕೆ, ಅದು ನನ್ನ ಪಾಲದಾಗಲಿಕ್ಕೆ ಪ್ರಯತ್ನ ಮಾಡುವಂತ ಒಂದು ಅವಕಾಶ ಈ ಶಾಲೆಯಲ್ಲಿ, ಈ ಪುಣ್ಯ ತಪೋಭೂಮಿಯಲ್ಲಿ ನನಗೆ ಸಿಕ್ಕಿತ್ತು. ಒಂದು ಅವಕಾಶ 2-3 ದಶಕಗಳ ಹಿಂದೆ ಅದೇ ಶಾಲೆಯಲ್ಲೇ ಇವತ್ತು ಸನ್ಮಾನಗೊಂಡು ಹಾಗೂ ನಿಮ್ಮ ಮುಂದೆ ಕೆಲವು ವಿಷಯಗಳನ್ನ ಮಾತಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿರುವುದು ನಿಜವಾಗ್ಲೂ ಅದೃಷ್ಟವೇ ಸರಿ, ತುಂಬಾ ಆನಂದದಾಯಕ ವಿಷಯ ಅಂತ ಹೇಳ್ತಾ, ಈ ಅವಕಾಶ ಕೊಟ್ಟಂತಹ ಸವಿತಾ ಮೇಡಮ್ಗೂ ಹಾಗೂ ದೇವರಾಜ್ ಸರ್ಗೂ ಕೂಡ ಧನ್ಯವಾದ ಸಮರ್ಪಿಸ್ತಾ ನನ್ನ ಮಾತನ್ನ ಪ್ರಾರಂಭಿಸ್ತೇನೆ. ಪ್ರೀತಿಯ ಯುವ ವಿದ್ಯಾರ್ಥಿ ಬಂಧುಗಳೇ,
ಸೋದರಿ ನಿವೇದಿತಾ ದೇಶದಿಂದ ಬಂದಿದ್ದೀನಿ ನಾನು. ಸಿಸ್ಟರ್ ನಿವೇದಿತಾ ಅಂತ ಬಹುತೇಕ ನೀವೆಲ್ಲ ಕೇಳಿದ್ದೀರಾ ಅಂತ ಅನ್ಕೊಂಡಿದ್ದೇನೆ. 14-15 ವರ್ಷಗಳ ಕಾಲ ಆ ಸೋದರಿ ನಿವೇದಿತಾ ತನ್ನ ಜೀವನವನ್ನ ಭಾರತದ ಏಳಿಗೆಗೋಸ್ಕರ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೋಸ್ಕರ, ವಿಶೇಷವಾಗಿ ಭಾರತೀಯ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಅವಳ ಜೀವನವನ್ನ ಸಮರ್ಪಿಸಿಕೊಂಡ್ಳು. ದುರದೃಷ್ಟವಶ ಅವಳು 10ನೇ ವಯಸ್ಸಲ್ಲಿ ಈ ವರ್ಷವೂ ಕೂಡ ವಾರ್ಷಿಕೋತ್ಸವ ಸಮಾರಂಭವನ್ನ ಮಾಡ್ತಾ ಇದ್ದೇವೆ. ನಮ್ಮ ಶಾಲೆಯ ಶೈಕ್ಷಣಿಕ ರೀತಿ ನೀತಿಗಳು ಸುಮಾರು 30 ವರ್ಷಗಳಿಂದ ನೀಡ್ತಕ್ಕಂಥ ಶೈಕ್ಷಣಿಕ ವೈಖರಿ ಇಡೀ ಕರ್ನಾಟಕ ರಾಜ್ಯವೇ ಹೇಳ್ತಾ ಇದೆ. ಹಾಗಾಗಿ ಈಗಾಗಲೇ ನಮ್ಮ ವಿದ್ಯಾರ್ಥಿಗಳು ಶಾಲೆಯ ವಿಚಾರಧಾರೆಗಳನ್ನೆಲ್ಲ ಸ್ಟಾರ್ಟಿಂಗ್ ನಲ್ಲಿ ಇಂಟ್ರಡಕ್ಷನ್ ಕೊಡುವಾಗ ಸಂಪೂರ್ಣವಾಗಿ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಸುಮಾರು ಜನ, ಒಂದು 100 ಜನ ಹಳೆ ವಿದ್ಯಾರ್ಥಿಗಳು ಬಂದಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳನ್ನ ಬಂದೆಲ್ಲ ಮಾತಾಡ್ಸೋರು ಗ್ರೂಪ್ ಆಗಿ ಬಂದಿದ್ದಾರೆ. ಒಂದು ಗ್ರೂಪ್ ನೋಡ್ತೀವಿ ಪೂರ್ತಿ ಜನ ಇಂಜಿನಿಯರ್ಸ್ ಇದ್ದಾರೆ. ಒಂದು ಗ್ರೂಪ್ ಮಾತಾಡ್ಸ್ ನೋಡ್ತೀವಿ ಎಲ್ಲರೂ ಕೂಡ ಮೆಡಿಕಲ್ ಸೈನ್ಸ್ MBBS ಓದ್ತಾ ಇದ್ದಾರೆ. ಒಂದಷ್ಟು ಜನ MCA MBA ಮಾಡಿದ್ದಾರೆ, CA ಮಾಡಿದವರು ಇದ್ದಾರೆ. ಹಾಗೆ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರು, ರಾಜಕಾರಣಿಗಳಾಗಿರ್ತಕ್ಕಂಥವ್ರು ಇದ್ದಾರೆ. ಇನ್ನ ಕೆಲವಷ್ಟು ಜನ ರೈತಾಪಿ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ. ಸುಮಾರು ನಮ್ಮ ಶಾಲೆಯಲ್ಲಿ ಈಗಾಗಲೇ ಸುಮಾರು ಇನ್ನು ಆಧ್ಯಾತ್ಮಿಕ ಜೀವಿಗಳಾಗಿ ಜೀವನವನ್ನ ಸಮಾಜಕ್ಕೆ ಸಮರ್ಪಣೆ ಮಾಡಿರ್ತಕ್ಕಂಥವ್ರು ಇದ್ದಾರೆ. ನಾವು ಆಗಾಗ ನಮ್ಮ ವಿದ್ಯಾರ್ಥಿಗಳನ್ನೆಲ್ಲ ಮಾತಾಡ್ತಾ ಇರ್ತೀವಿ. ಆಯಾ ಊರಿಂದ ಬಂದಿರ್ತಕ್ಕಂತಹ ಪೋಷಕರನ್ನ ಮಾತಾಡ್ಸಿರ್ತೀವಿ. ಹಾಗೂ ನಮಗೂ ಕೂಡ ಬೇರೆ ಕಡೆ ಬೆಂಗಳೂರಿಗೆ ಹೋದಾಗ, ಮೈಸೂರಿಗೆ ಹೋದಾಗ ಸಾಕಷ್ಟು ಜನ ವಿದ್ಯಾರ್ಥಿಗಳು ಸಿಗ್ತಾ ಇರ್ತಾರೆ. ಬಹುತೇಕ 99% ಈಗಾಗಲೇ 30 ವರ್ಷ ಅಂತಂದ್ರೆ ಹೆಚ್ಚು ಕಮ್ಮಿ ಒಂದು 50,000-60,000 ಜನ ವಿದ್ಯಾರ್ಥಿಗಳು ನಾನು ಓದ್ಕೊಂಡು ಹೋಗ್ಬೋದು. 99% ವಿದ್ಯಾರ್ಥಿಗಳು ಸಕ್ಸಸ್ಫುಲ್ ಜೀವನವನ್ನು ನಡೆಸ್ತಾ ಇದ್ದಾರೆ. ಸಾಗರ ಮಾಜಿ ಯೋಧರ ಕಲ್ಯಾಣ ಟ್ರಸ್ಟ್ ವತಿಯಿಂದ ಶನಿವಾರ ವಿವಿಧ ಬೇಡಿಕೆಗಳಾದ ಸೈನಿಕರ ಭವನ ನಿರ್ಮಾಣಕ್ಕೆ ಜಾಗ ಮಂಜೂರಿ, ನಿವೃತ್ತ ಯೋಧರಿಗೆ ಜಮೀನು ಮಂಜೂರಾತಿ ಹಾಗೂ ರಾಷ್ಟ್ರೀಯ ಹಬ್ಬಗಳ ಸಮಿತಿಯಲ್ಲಿ ಸೈನಿಕರನ್ನು ಪರಿಗಣಿಸುವಂತೆ ಒತ್ತಾಯಿಸಿ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಸುಭಾಷ್ ಚಂದ್ರ ತೇಜಸ್ವಿ, BT ಸೋಮನ್, ಭಾಸ್ಕರ್ TP, ಪ್ರಕಾಶ್ HD, ರಂಗರಾಜ್ ಬಾಳೆಗುಂಡಿ, ಚಿದಂಬರ ಸ್ವಾಮಿ, ಚಂದ್ರಪ್ಪ, ಧರ್ಮಪ್ಪ, ವಿಷ್ಣು ಹೆಗಡೆ, ಗಂಗಾಧರಪ್ಪ, ಚಂದ್ರಮೌಳಿ, ಮಂಗಳಮೂರ್ತಿ ಇನ್ನಿತರರು ಹಾಜರಿದ್ದರು. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್.